ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇದು ಲಾಗ ಏನು ತೋರ್ಸತ್ತೀನಿ ರೀ ಅನ್ನತ್ತೀರಿ. ಇದು ನಮ್ಮ ಮನೆ ಒಳಗೆ ಮದ್ವೆಗೆ ಅಂಥೇಳಿ ನನ್ನ ನಾದಿನಿ ಮೊಮ್ಮಗಳು ಬಂದಿಳು ನೋಡ್ರಿ. ಕ್ಯೂಟ್ ಐತ್ರಿ. ದಿಯಾ ಪುಟ ಇದು ನನ್ನ ಮಗಳ ತೊಗೊಂಡಿಳ್ರಿ. ಹಂಗೆ ಒಂದು ವಿಡಿಯೋ ಮಾಡ್ಕೊಂಡೀನಿ ರೀ. ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನೋಡ್ರಿ ಇಲ್ಲಿ ಹೆಂಗೈತಿ ಡುಮ್ ಡುಮ್ಕ ನಮ್ಮ ದಿಯಾ ಪುಟ. ಮತ್ತು ನಾನು ಬೀನ್ಸ್ ಪಲ್ಯ ಹೆಂಗೆ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಮನೆ ಅಂದ್ರೆ ನಮ್ಮ ಹಳ್ಳಿ ಸೈಡ ಬೀನ್ಸ್ ಪಲ್ಯ ಹೆಂಗೆ ಮಾಡ್ತೀವಂತ ನಿಮ್ಗೆ ತೋರಿಸ್ಕೊಡ್ತೀವಿ. ಅಂದರೆ ಸಿಂಪಲ್ಲಾಗೇ ನಾನು ಮಾಡ್ತೀನಿ. ನೋಡಿ ಇಲ್ಲಿ ನಾನು ಬೀನ್ಸನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಅರ್ಧ ಕೆ ಜಿಗೆ ಸ್ವಲ್ಪ ಕಡಿಮೆ ಇದ್ದಾವೆ. ಅಂದರೆ ಅರ್ಧ ಅದ್ರೊಳಗೆ ಸ್ವಲ್ಪ ನಾನು ಪಲಾವ್ಗೆ ಹಾಕೀನಿ. ಇವಾಗ ನೋಡಿ 2-3 ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇಟ್ಕೊಂಡೀನಿ ರೀ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಅದನ್ನು ಕಟ್ ಮಾಡಿ ಇಟ್ಕೊಂಡ. ಇಲ್ಲಿ ಒಂಚೂರು ಎಣ್ಣೆ ಹಾಕೀನಿ. ಹಾಕಿದ ನಂತರ ನಾನು ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕ್ಕೊಂಡೀನಿ. ಅಂತ ಇದಕ್ಕೆ ಕರಿಬೇವು ಸೊಪ್ಪಿದ್ರೆ ಹಾಕೋರಿ. ನನ್ನ ಹತ್ರ ಖಾಲಿ ಆಗಿತ್ತು ರೀ, ಅದಕ್ಕೆ ನಾ ಹಾಕ್ಕೊಂಡಿಲ್ಲ. ಮತ್ತು ಇಲ್ಲಿ ನಾನು ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಬೀನ್ಸ್ ಕಟ್ ಮಾಡಿ ಇಟ್ಕೊಂಡೀನಿ. ಅದನ್ನು ಇದ್ರ ಜೊತೆ ಹಾಕ್ಕೊಂಡ ಇದನ್ನು ಭಾಳೋತನ ಫ್ರೈ ಮಾಡ್ತೀನಿ ರೀ. ಮೊದಲು ನೀವು ಬೀನ್ಸ್ ಫ್ರೈ ಮಾಡಿಟ್ಟರೆ ನಡಿತೈತಿ ಸ್ವಲ್ಪ ಎಣ್ಣೆ ಹಾಕಿ. ಯಾಕಂದ್ರೆ ನಾನು ಮೊದಲಿನಾಗೆ ಹಿಂಗೆ ಮಾಡ್ಕೊತ ಬಂದೀನಿ. ಇದೇ ರೀತಿನ ನಿಮ್ಗೆ ತೋರ್ಸೀನಿ ಅಷ್ಟೆ. ಇದು ರುಚಿ ಆಗ್ತೈತಿ, ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ರೀ. ಅಂದರೆ ನಾನು ಹುರು ತಕ್ಕೊಳ್ಳೋದು ಎಲ್ಲಿದೆ ಅಂಥೇಳಿ ನಾನು ಉಳ್ಳಾಗಡ್ಡಿ ಹುರ್ಕೊಂಡು ಆಮೇಲೆ ಬೀನ್ಸನ್ನು ಹಾಕ್ಕೊಂಡೀನಿ. ನೋಡಿರಿ ಇಲ್ಲಿ ನಾನು ಚಲೋ ನಂಗೆ ಇದನ್ನು ಹುರ್ಕೊಂಡ ತಕ್ಷಣ ನಾನು ಅಚ್ಚಿ ಖಾರದ ಪುಡಿ 2 ಚಮಚ ಹಾಕ್ಕೊಂಡೀನಿ. ನಮ್ದು ಖಾರ ಸ್ವಲ್ಪ ಕಡಿಮೆ ಐತ್ರಿ, ಅದಕ್ಕೆ ನಾನು 2 ಚಮಚ ಹಾಕ್ಕೊಂಡೀನಿ. ನಿಮಗೆ ಖಾರ ಅನುಗುಣವಾಗಿ ಹಾಕೋರಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಅಂತ ಹುರಿದಿರುವ ಶೇಂಗಾದ ಕಾಳು ಪುಡಿ ಇತ್ತು, ಅದನ್ನು ಜರ ಹಾಕ್ಕೊಂಡೀನಿ. ತುಂಬಾ ರುಚಿ ಕೊಡ್ತೈತ್ರಿ. ಇದು ಚಪಾತಿಗೂ ರುಚಿ ಆಗ್ತೈತಿ, ದೋಸೆಗೂ ರುಚಿ ಆಗ್ತೈತಿ, ಆಮೇಲೆ ರೊಟ್ಟಿಗೂ ರುಚಿ ಆಗ್ತೈತಿ. ನಾನು ಚಪಾತಿ ಜೊತೆನೂ ಮಾಡೀನಿ. ನಮ್ಮ ಮನೆ ಒಳಗೆ ನಾವು ಚಪಾತಿ ಜೊತೆ ಜಾಸ್ತಿ ತಿನ್ನೋದು. ಇದಕ್ಕೆ ನಾನು ಚೂರ ಸಕ್ಕರೆ ಹಾಕ್ಕೊಂಡ ಒಂದು ಚೂರೆ ಇದಕ್ಕೆ ನೀರನ್ನು ಹಾಕೋತೀನಿ ರೀ. ಇವಾಗ ಅಂದ್ರೆ ಸ್ವೀಟ ರುಚಿ ಬರ್ತೈತ್ರಿ, ಅಂದ್ರೆ ಟೇಸ್ಟ್ ಚಲೋ ಹತ್ತೈತ್ರಿ. ಇದಕ್ಕೆ ಒಂಚೂರ ನೀರು ಹಾಕೊಂಡ ಇದನ್ನು ಒಂದು ಸ್ವಲ್ಪ ತಿರುವಾಡ್ಲಾಕತ್ತೀನಿ ರೀ. ತಿರುವಾಡಿದ ನಂತರ ಒಂದು ಸ್ವಲ್ಪ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕೊಂಡ ಇದನ್ನು ಒಂಚೂರ ಮುಚ್ಚಿಡ್ತೇನೆ ನೋಡ್ರಿ ಇವಾಗ. ಮತ್ತು ಇದೊಂದು ಚೂರ ಭಾಳೋತನ ಇದನ್ನು ಕುದಿಸ್ಕೋದ ನಡಿತೈತ್ರಿ. ಇರ್ಲಿಕ್ಕೆ ಭೀ ಜರ ಕುದಿಸ್ಕೊಂಡ್ರೆ ನಡಿತೈತಿ. ನಮ್ಮ ಮನೆ ಒಳಗೆ ನಾನು ಹೆಂಗೆ ಕುದಿಸ್ಕೋತೀನಂತ ನಿಮ್ಗೆ ತೋರಿಸ್ತೇನೆ ರೀ. ಮತ್ತು ಈ ಕಡೆ ಬೀನ್ಸ್ ಪಲ್ಯ ರೆಡಿ ಆಗೈತ್ರಿ. ಮತ್ತು ಬಿಸಿ ಬಿಸಿ ಚಪಾತಿ ಜೊತೆ ಮಾಡೀನಿ ರೀ ನಾನು. ಅಂದರೆ ನಾನು ಮಧ್ಯಾಹ್ನ ಊಟಕ್ಕೆ ಮಾಡೀನಿ ಇದನ್ನು. ಚಪಾತಿ ಜೊತೆ ಬೀನ್ಸ್ ಪಲ್ಯ ಸೂಪರು. ನಾನು ಮಾಡುವಾಗ 2 ಥರನ ಪಲ್ಯ ಮಾಡ್ತೀನಿ. ಇವತ್ತು ಮಾತ್ರ ಒಂದು ಥರ ಪಲ್ಯ ತೋರಿಸೀನಿ. ಪ್ಲೀಸ್ ನನ್ನ ಚಾನಲ್ ಯಾರು ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.